ಸಿಂಹರಾಶಿ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಿ ನೀವು ಎಷ್ಟು ಪರಿಶ್ರಮ ಪಡ್ತೀರೋ ಅಷ್ಟು ಲಾಭ ನಿಮಗೆ ಸಿಕ್ಕುವಂಥದ್ದು. ಇದು ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯಿಸುವಂಥದ್ದು. ಎಷ್ಟು ಕಷ್ಟಪಟ್ಟು ಅಭ್ಯಾಸವನ್ನು, ಅಧ್ಯಯನವನ್ನು ಮಾಡ್ತೀರೋ ಅಂತಹ ಉತ್ತಮವಾದಂತಹ ಫಲಿತಾಂಶ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಸ್ನೇಹಿತರ, ಬಂಧುಗಳ ಮಾತಿನಿಂದ ಪ್ರಭಾವಿತರಾಗ್ತೀರಿ. ಸ್ನೇಹಿತರು ಏನೋ ಒಂದು ಮಾತನ್ನು ಹೇಳ್ತಾರೆ ಅಥವಾ ಬಂಧುಗಳು ಏನೋ ಒಂದು ವಿಚಾರವನ್ನು ತಿಳಿಸ್ತಾರೆ. ಆ ಮಾತು ನಿಮಗೆ ತುಂಬ ಪ್ರಭಾವವನ್ನು ಬೀರುವಂಥದ್ದಾಗತ್ತೆ. ಯಾವುದೋ ಒಂದು ರೀತಿಯ ಪರಿವರ್ತನೆಗೆ ಅದು ಕಾರಣ ಆಗಬಹುದು, ಅಚ್ಚರಿಯನ್ನು ಮೂಡಿಸಬಹುದು ಅನ್ನುವಂಥದ್ದಾಗತ್ತೆ. ಕಾರ್ಯ ಚಟುವಟಿಕೆಗಳಲ್ಲಿ ಅರ್ಥಪೂರ್ಣವಾದಂತಹ ಬದಲಾವಣೆ ಅಂದರೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಿ, ಇದ್ದಕ್ಕಿದ್ದ ಹಾಗೆ ಅದನ್ನು ಬದಲಾಯಿಸಬೇಕು ಅಂತಂದರೆ ಕೆಲವು ಸಂದರ್ಭದಲ್ಲಿ ಅದೃಷ್ಟವಶಾತ್ ಒಳ್ಳೆಯದಾಗಬಹುದು. ಇನ್ನು ಕೆಲವು ಸಂದರ್ಭದಲ್ಲಿ ನಮ್ಮ ಅದೃಷ್ಟ ಚೆನ್ನಾಗಿಲ್ಲದೆ ಇದ್ದಾಗ ಆ ಕೆಲಸದಿಂದ ತೊಂದರೆ ಆಗಬಹುದು. ಆದರೆ ನಿಮಗೆ ಇವತ್ತಿನ ಯೋಗ ಹೇಗಿದೆ ಅಂತಂದರೆ ಮಾಡ್ತಕ್ಕಂತಹ ಕೆಲಸದಲ್ಲಿ ಅರ್ಥಪೂರ್ಣವಾದಂತಹ ಬದಲಾವಣೆ. 4 ಜನ ಬಂದು ನೋಡಿದರೂ ಕೇಳಿದರೂ ಕೂಡ ಅದಕ್ಕೆ ಸರಿಯಾದಂತಹ ಕಾರಣ ಅಲ್ಲಿರುತ್ತೆ. ನೀನು ಬದಲಾಯಿಸಿದ್ದು ಒಳ್ಳೆಯದಾಯಿತು ಅನ್ನುವಂತಹ ಮಾತು ಸಕಾರಾತ್ಮಕವಾಗಿ, ಧನಾತ್ಮಕವಾಗಿ ಬರುತ್ತೆ ಅನ್ನುವಂತಹ ಅರ್ಥ. ನಿಮ್ಮ ವೃತ್ತಿಯಲ್ಲಿ ತಂತ್ರಗಾರಿಕೆಯನ್ನು ಬಳಸಿ ಯಶಸ್ವಿಗಳಾಗತಕ್ಕಂತಹ ಸೂಚನೆ ಇದೆ. ಆ ಸೂಚನೆಯನ್ನು ಆಧಾರವಾಗಿಟ್ಟುಕೊಂಡು ನಿಮ್ಮ ಕೆಲಸದಲ್ಲಿ ಆ ತಂತ್ರಗಾರಿಕೆಯನ್ನು ಬಳಸಬೇಕು, ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದಾಗತ್ತೆ. ಹಣದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಬಗೆಹರಿಯುವಂತಹ ಸಮಯ ಬಂದಿದೆ. ಅದನ್ನು ಗಮನಿಸ್ಕೊಳ್ಳಿ. ತಾಯಿಯನ್ನು ಗೌರವಿಸಬೇಕು, ತಾಯಿಯ ಮಾತಿಗೆ ಬೆಲೆಯನ್ನು ಕೊಡಬೇಕು. ಅದರ ಅರ್ಥ ಕೊಡ್ತಾ ಇಲ್ಲ ಅಥವಾ ಕೊಡುವ ಪ್ರಮಾಣ ಕಡಿಮೆ ಇದೆ ಅನ್ನುವಂಥದ್ದನ್ನು ತಿಳಿಯಬೇಕು, ಅದನ್ನು ಹೆಚ್ಚಿಸ್ಕೊಳ್ಬೇಕು. ಅದು ನಿಮಗೆ ಶ್ರೇಯಸ್ಕರವಾದಂಥದ್ದು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಇಡೀ ಜಗತ್ತಿಗೆ ತಾಯಿಯಾದಂತಹ ಆ ಜಗನ್ಮಾತೆ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಲಿ. ಶುಭವಾಗಿ. ಕನ್ಯಾ ರಾಶಿ ಯಾವ ಕಾರ್ಯಕ್ಕೂ ಕೂಡ ಉತ್ಸಾಹ ಇಲ್ಲ, ಆಗತ್ತೇ ಬಿಡು ಅನ್ನುವಂತಹ ಆಲಸ್ಯ, ಮಾನಸಿಕವಾಗಿ ಏನೋ ಒಂದು ರೀತಿಯ ಧೋರಣೆ, ಇದೆಲ್ಲ ನಿಮ್ಮನ್ನು ಕಾಡುವಂತಹ ದಿವಸ ಇದು. ದಾಂಪತ್ಯ ಕಲಹ, ಅನುಮಾನದ ಮಾತು ಇವೆಲ್ಲವೂ ಕೂಡ ಹೆಚ್ಚಾಗೇ ಇರುತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನುಮಾನಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ, ಜಗಳವಾಗುತ್ತೆ. ಸತ್ಯಾಂಶವನ್ನು ತಿಳಿದು ಮಾತಾಡುವಂಥದ್ದು ಉತ್ತಮರ, ಯೋಗ್ಯರ, ವಿದ್ಯಾವಂತರ, ಬುದ್ಧಿವಂತರ ನಡೆ. ಅದನ್ನು ಹೊರತಾಗಿ ಯಾರಿಂದಲೋ ಏನೋ ಕೇಳುವಂಥದ್ದು, ಯಾವುದೋ ಅನುಮಾನ ಪಡುವಂಥದ್ದು, ಹೀಗಿರಬಹುದು ಅಂತ ಹೇಳಿ ನೀವೇ ಅದನ್ನು ಊಹೆ ಮಾಡ್ತಕ್ಕಂಥದ್ದು, ಇದು ಯಾವುದೂ ಕೂಡ ಸರ್ವಥೇಪಿ ಒಳ್ಳೆಯದಲ್ಲ. ಯಾವುದನ್ನು ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಮತ್ತೊಮ್ಮೆ ಇನ್ನೊಮ್ಮೆ ಅದನ್ನು ಸರಿಯಾಗಿ ನೋಡಬೇಕು, ಪರಾಂಬರಿಸಬೇಕು ಅಂತಕ್ಕಂತಹ ಹಿರಿಯರ ಅನುಭವದ ಮಾತೇನಿದೆ ಆ ಮಾತಿಗೆ ಆದ್ಯತೆಯನ್ನು ನೀಡಬೇಕಾದಂಥದ್ದು. ದುಶ್ಚಟಗಳಿರ್ತಕ್ಕಂಥವರು ದೈಹಿಕವಾಗಿ ತೊಂದರೆಯನ್ನು ಮಾಡಿಕೊಳ್ತೀರಿ. ಇದನ್ನು ನಾವೇನು ಹೇಳಬೇಕಾದಂಥದ್ದಿಲ್ಲ, ಅವರ ಅನುಭವಕ್ಕೂ ಬಂದಿರುತ್ತೆ ಅಥವಾ ವೈದ್ಯಕೀಯವಾಗಿ ಇದನ್ನು ಸ್ಪಷ್ಟಪಡಿಸಿರ್ತಾರೆ. ಆದರೆ ಇವತ್ತೇ ಆಗಬೇಕು ಅನ್ನುವಂಥದ್ದಿದೆಯಲ್ಲ, ಅದು ಗ್ರಹಗತಿಯ ಫಲ, ಗ್ರಹದ ಬಲ, ಗ್ರಹಚಾರ ಅಂತ ಹೇಳಿ ಮತ್ತೆ ಮತ್ತೆ ಹೇಳಬೇಕಾದಂಥದ್ದಾಗತ್ತೆ. ಅನುಭವಿಗಳ ಮಾತನ್ನು ಪಾಲಿಸಬೇಕು. ಆಗ ಮಾತ್ರ ಯಶಸ್ಸಿಗೆ ಗುರಿಯಾಗತ್ತೆ, ಅದು ಯಶಸ್ಸಿಗೆ ದಾರಿಯಾಗತ್ತೆ. ಅದನ್ನು ಬಿಟ್ಟರೆ ಸ್ವಂತ ಬುದ್ಧಿ ಕಡಿಮೆ ಆಯಿತು, ಬೇರೆಯವರು ಹೇಳಿದ್ದಕ್ಕೆ ಮಾನ್ಯತೆ ಇಲ್ಲ ಅಂತಾದಾಗ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡ್ತೀರಿ ಅನ್ನುವಂತಹ ಫಲ. ನಿಮ್ಮಿಂದ ಮನೆಯಲ್ಲಿ, ಇಡೀ ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗತ್ತೆ, ಅಸಮಾಧಾನವಾಗತ್ತೆ. ಎಲ್ಲರೂ ಕೂಡ ನಿಮ್ಮನ್ನು ದ್ವೇಷಿಸುವ ಹಾಗೆ ಆಗತ್ತೆ ಅನ್ನುವಂಥದ್ದು. ಗಂಡ ಹೆಂಡತಿಯ ಜಗಳ ಮಕ್ಕಳ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಬುದ್ಧಿವಂತರಾದಂತಹ ಮಕ್ಕಳಿದ್ದರೆ ಜಾಗವನ್ನು ಖಾಲಿ ಮಾಡಿಬಿಡ್ತಾರೆ, ಯಾವ ವಿಚಾರಕ್ಕೂ ಬರೋದಿಲ್ಲ. ಅಥವಾ ಮಕ್ಕಳು ನಿಮ್ಮ ಜೊತೆಯಲ್ಲೇ ಇರುವಂಥವರಾದರೆ ನಿಮ್ಮನ್ನು ಅವರು ಏನು ಅಂತ ಹೇಳಿ ಪ್ರಶ್ನೆ ಮಾಡುವಂಥದ್ದು, ನಿಮಗೆ ವಿರುದ್ಧವಾದಂತಹ ರೀತಿಯಲ್ಲಿ ಅವರು ನಡ್ಕೊಳ್ಳುವಂಥದ್ದು ಇವೆಲ್ಲ ಆಗಬಹುದು ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು, ಆರಾಧನೆಯನ್ನು ಮಾಡಿ ಮಾನಸಿಕವಾಗಿ ಸಮಾಧಾನ ಸಿಕ್ಕಲಿ. ಶುಭವಾಗಿ. ತುಲಾರಾಶಿ ಯಂತ್ರಗಳಿಂದ, ಯಾವುದೋ ಒಂದು ಕೆಲಸ ಮಾಡುವಂತಹ ಪದಾರ್ಥದಿಂದ ನಿಮಗೆ ತೊಂದರೆ ಆಗಬಹುದು ಅನ್ನುವಂತಹ ಸೂಚನೆ.
ಆಗೇ ಬಿಡುತ್ತೆ ಎನ್ನುವಂತಹ ಆತಂಕದಲ್ಲಿ ಕೆಲಸ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಂತ ಸುಮ್ಮನಿರಲಿಕ್ಕೂ ಆಗದೇ ಇರುವಂಥದ್ದು. ಎಚ್ಚರಿಕೆಯನ್ನು ವಹಿಸಬೇಕು. ಏನಾದರೂ ಸಮಸ್ಯೆಗಳು ಬಂದರೆ, ಆ ರೀತಿಯ ಸೂಚನೆಗಳಿದ್ದಾಗ ಜಾಗರೂಕರಾಗಿ ಬುದ್ಧಿವಂತಿಕೆಯಿಂದ ಸಮಾಧಾನವಾಗಿ ಕೆಲಸವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಗಣನೀಯವಾದಂತಹ ಲಾಭವನ್ನು ನೋಡ್ತೀರಿ. ಇವತ್ತು ರಜೆ ಇದೆ, ಹೇಗೆ ಲಾಭ ಅನ್ನುವಂಥದ್ದು ಕೆಲವರಿಗೆಲ್ಲ ಪ್ರಶ್ನೆ ಇರುತ್ತೆ. ಆ ರೀತಿ ಕೆಲವನ್ನೆಲ್ಲ ತುಂಬ ಲೆಕ್ಕಾಚಾರವಾಗಿ ನೋಡೋದಕ್ಕೆ ಕಷ್ಟ ಆದೀತು. ಒಟ್ಟಾರೆ ಇಲ್ಲಿಯವರೆಗೆ ನೀವು ಮಾಡಿದಂತಹ ವಿಚಾರದಲ್ಲಿ ನಿಮಗೊಂದಷ್ಟು ಲಾಭ ಇದೆ, ಮುಂದಕ್ಕೆ ಧೈರ್ಯವಾಗಿ ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಬಹುದು ಅಂತಕ್ಕಂತಹ ಆತ್ಮಸ್ಥೈರ್ಯ ನಿಮಗೆ ಹೆಚ್ಚಾಗತ್ತೆ ಅನ್ನುವಂತಹ ಅರ್ಥವನ್ನು ಇಟ್ಕೊಳ್ಳಿ. ಕುಟುಂಬದವರ ಸಹಕಾರ ಇರೋದಿಲ್ಲ, ಮನೆಯಲ್ಲಿ ಯಾರೂ ಕೂಡ ನಿಮ್ಮ ಜೊತೆಗೆ ಇರೋದಿಲ್ಲ. ಅಂದರೆ ನೀವು ಮಾಡುವಂತಹ ಕೆಲಸಕ್ಕೆ ಅನುಮೋದನೆ ಆಗಲಿ, ಸಹಕಾರ ಆಗಲಿ, ಸಹಾಯ ಆಗಲಿ ಯಾರಿಂದಲೂ ಕೂಡ ಸಿಕ್ಕೋದಿಲ್ಲ. ನೀವು ಒಬ್ಬರೇ, ನೀವೇ ಕಷ್ಟಪಡಬೇಕು, ನೀವೇ ದುಡಿಬೇಕು, ನೀವೇ ಅಂದ್ಕೊಂಡಿದ್ದನ್ನು ಮಾಡಬೇಕು ಅನ್ನುವಂಥದ್ದಾಗತ್ತೆ. ಬಂಧುಗಳಿಂದ ಉತ್ತಮವಾದಂತಹ ಸುದ್ದಿ ಬರುತ್ತೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಬಹುದು, ಅವರ ಮನೆಯಲ್ಲಿ ಏನಾದರೂ ಒಳ್ಳೆಯದಾದರೆ ನಿಮಗೆ ತಿಳಿಸುವಂತಹ ಪ್ರಯತ್ನ, ನಿಮ್ಮ ಮನಸ್ಸನ್ನು ಸಂತೋಷಪಡಿಸ್ತಕ್ಕಂತಹ ಒಂದು ಕೆಲಸ ಅಲ್ಲಿ ಆಗುತ್ತೆ ಅಂತ ಅರ್ಥ. ಹಳೆಯ ಸಮಸ್ಯೆಗಳು ಕೆಲವು ನಿಮಗೆ ಅಶಾಂತಿಯ ವಾತಾವರಣಕ್ಕೆ ದಾರಿಯಾಗುತ್ತೆ. ಹಾಗಾಗಿ ಅದೆಲ್ಲವನ್ನ ಆದಷ್ಟು ಇತ್ಯರ್ಥ ಮಾಡಿಕೊಳ್ತಕ್ಕಂಥದ್ದು, ಆ ವಿಚಾರವನ್ನು ಮನಸ್ಸಿನಿಂದ ತೆಗೆದುಹಾಕ್ತಕ್ಕಂಥದ್ದು ಬಹಳ ಒಳ್ಳೆಯದು ಅನ್ನುವಂಥದ್ದು. ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ, ಮನಸ್ಸು ಸ್ಥಿರವಾಗಿರಲಿ, ಆಗ ಮಾತ್ರ ನೆಮ್ಮದಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗತ್ತೆ. ಯೋಗ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಯೋಗ ಭಂಗಿಯಲ್ಲಿ ಕೂತಿರತಕ್ಕಂತಹ ನರಸಿಂಹಸ್ವಾಮಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಅದರಲ್ಲೂ ಯಾರ ಮನೆಯ ದೇವರು ನರಸಿಂಹ ಆಗಿರ್ತಾನೋ ಅವನು ವಿಶೇಷವಾದಂತಹ ಫಲವನ್ನು ನೀಡಲಿ. ಶುಭವಾಗಿ. ವೃಶ್ಚಿಕ ರಾಶಿ ಮುಂದಿನ ದಿನಮಾನದಲ್ಲಿ ಮಾಡಬೇಕು ಅಂತ ಸಂಕಲ್ಪ ಮಾಡಿರುವಂತಹ ಅಥವಾ ಅಂದುಕೊಂಡಂತಹ ಯೋಜನೆ ಮಾಡಿರ್ತಕ್ಕಂತಹ ವ್ಯವಹಾರದಲ್ಲಿ ಸಹಭಾಗಿತ್ವ, ಪಾರ್ಟ್ನರ್ಶಿಪ್ ಅಂತ ಏನಿದೆ ಅದು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಮನೆಯವರೇ ಆಗಿರಲಿ ಅಥವಾ ಹೊರಗಿನವರೇ ಆಗಿರಲಿ, ಸರಿಯಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಆ ರೀತಿಯ ಒಡಂಬಡಿಕೆಯನ್ನು ಮಾಡಿಕೊಂಡು ವ್ಯವಹಾರದಲ್ಲಿ ಮುಂದುವರೆದ್ರೆ ಅನುಕೂಲ ಅಥವಾ ಲಾಭ ಅನ್ನುವಂಥದ್ದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಈ ದಿವಸ ನೀವು ಚರ್ಚೆ ಮಾಡುವಂಥದ್ದು ಒಳ್ಳೆಯದು, ತೀರ್ಮಾನವನ್ನು ಮಾಡುವಂಥದ್ದು ಒಳ್ಳೆಯದು ಅಂತ ಅರ್ಥ. ರಾಜಕೀಯ ಸಂಪರ್ಕದಿಂದಲೂ ಕೂಡ ಲಾಭವಾಗುತ್ತೆ. ಯಾವುದೋ ನಿಮ್ಮೊಂದು ಕೆಲಸಕ್ಕೆ ರಾಜಕಾರಣಿಗಳಿಂದಲೋ ಅಥವಾ ಸರ್ಕಾರದಿಂದಲೋ ಏನೋ ಒಂದು ಕೆಲಸ ಆಗಬೇಕು ಅಂತಿದ್ದಾಗ ಅವರನ್ನು ಭೇಟಿ ಮಾಡಿ ಮಾರ್ಗದರ್ಶನ, ಅವರಿಂದ ಆಗುವಂತಹ ಸಹಾಯವನ್ನು ಪಡ್ಕೊಳ್ಳುವ ವಿಚಾರವನ್ನು ಮಾಡುವಂಥದ್ದು ಒಳ್ಳೆಯದು ಅಂತ ಅರ್ಥ. ಪತಿಪತ್ನಿಯರ ಕಲಹಕ್ಕೆ ಈ ದಿವಸ ಔಷಧಿ ಇಲ್ಲ. ಅಂದರೆ ಜಗಳವನ್ನು ಮಾಡ್ಕೊಳ್ತಾನೇ ಇರ್ತೀರಿ, ಅದು ಮುಗಿಯುವಂಥದ್ದಲ್ಲ, ಅಥವಾ ಈ ದಿವಸ ಸಮಾಧಾನ ಆಗದೇ ಇರುವಂಥದ್ದು ಅಂತ ಹೇಳಿ ಅರ್ಥ. ಕುಟುಂಬ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ಗಂಡ ಹೆಂಡತಿಗೆ ಹೊಂದಾಣಿಕೆ ಇಲ್ಲ, ಜಗಳವನ್ನು ಮಾಡ್ಕೊಳ್ತಾರೆ ಏನಿದ್ದೀನಿ ಅಂತಂದರೆ ಕುಟುಂಬದಲ್ಲಿ ನೆಮ್ಮದಿ ಹೇಗೆ ಬರಬೇಕು? ಮತ್ತಷ್ಟು ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗುವಂಥದ್ದೇ. ಮಕ್ಕಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಇವತ್ತು ಮಾಡಿದಂತಹ ಆ ಒಂದು ಸಣ್ಣ ತಪ್ಪು ದ್ವೇಷಕ್ಕೆ ಮತ್ತೆ ಮತ್ತೆ ಮಾತನ್ನು ಕೇಳೋದಕ್ಕೆ ಕಾರಣ ಆಗಬಹುದು ಅನ್ನುವಂತಹ ಎಚ್ಚರಿಕೆ ನಿಮಗಿರಬೇಕಾಗತ್ತೆ. ದೇಹಾಲಸ್ಯದಿಂದಲೂ ಕೂಡ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಶಾರೀರಿಕವಾಗಿ ಯಾವ ಕೆಲಸ ಮಾಡೋದಕ್ಕೂ ಕೂಡ ಉತ್ಸಾಹ ಇರೋದಿಲ್ಲ. ಏನೋ ಬೇಸರ, ಕೆಲಸ ಆಗಬೇಕಾಗಿರುತ್ತೆ, ಬೇಜವಾಬ್ದಾರಿತನವನ್ನು ತೋರಿಸಬೇಕಾದಂತಹ ಅನಿವಾರ್ಯ, ಬೇರೆಯವರಿಂದ ಕೆಲವಷ್ಟನ್ನು ಹೇಳಿಸ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ದೊಡ್ಡ ಅವಮಾನ ಇನ್ನೇನಿದೆ ಅನ್ನುವಂಥದ್ದು ಪ್ರಶ್ನೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇರುವಂಥವರು ಅಥವಾ ನಿಮ್ಮ ಸಮಸ್ಯೆಗಳ ಬಗೆಹರಿಲಿ ಅಂತಕ್ಕಂತಹ ಕಟುವಾದಂತಹ ದೃಢವಾದಂತಹ ಭಾವನೆ ಇರತಕ್ಕಂಥವರು ಗಣಪತಿಗೆ 21 ಗರಿಕೆಗಳನ್ನು ಅರ್ಪಣೆ ಮಾಡಿ ವಿಶೇಷವಾದಂತಹ ಮನಸ್ಸಿನಿಂದ, ಶಾಂತ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ. ಶುಭವಾಗಿ.